ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಫಾತ್ ಆಗಲಿಕ್ಕೆ ಮಲಗಿದ್ದಾರೆ. ಬಲಭಾಗದಲ್ಲಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರಿದ್ದಾರೆ, ಉಮರ್ ಬಿನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರಿದ್ದಾರೆ, ಉಸ್ಮಾನ್ ಬಿನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರಿದ್ದಾರೆ, ಅಲಿ ಬಿನ್ ಅಬಿ ತಾಲಿಬ್ ರಲಿಯಲ್ಲಾಹು ಅನ್ಹು ಅವರಿದ್ದಾರೆ. ಎಡಭಾಗದಲ್ಲೂ ಕೂಡ ಸಹಸ್ರ ನೂರಾರು ಸಹಾಬಿಗಳು ನಿಂತಿದ್ದಾರೆ. ಎಲ್ಲರ ಕಣ್ಣಲ್ಲೂ ಕೂಡ ಕಂಬನಿ ಮಿಡಿಯುತ್ತಾ ಇದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಖವನ್ನೇ ಅವರೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದಾರೆ. ನಬಿಯವರು ಏನು ಹೇಳ್ತಾ ಇದ್ದಾರೆ? ಅಂತ್ಯ ಸಮಯದಲ್ಲಿ ಅಂತ್ಯ ಶ್ವಾಸವನ್ನ ಎಳೆಯುತ್ತಿರುವ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅಂತ್ಯ ಮಾತೇನು ಎಂಬುದರ ಕುರಿತು ಅವರೆಲ್ಲರ ಗಮನವೂ ಕೂಡ ಅತ್ತ ಹರಿದಿತ್ತು. ನಮಗೆ ನಬಿಯವರು ಇಲ್ಲಿ ಜೀವಂತವಿದ್ದಾಗ ನಮಗೆ ನೀರಿಲ್ಲದ ಸಂದರ್ಭದಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಹೋಗಿ ನಮಗೆ ಕುಡಿಯಲಿಕ್ಕೆ ನೀರಿಲ್ಲ, ಸ್ನಾನ ಮಾಡಲಿಕ್ಕೆ ನೀರಿಲ್ಲ, ಬಟ್ಟೆ ಒಗೆಯಲಿಕ್ಕೆ ನೀರಿಲ್ಲ, ನಮಗೆ ಯಾವುದಕ್ಕೂ ನೀರಿಲ್ಲ, ನೀರು ಬೇಕು ಎಂದಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಲ್ಲಿ ಬೋರ್ ತೆಗೀಲಿಕ್ಕೆ ಹೇಳಲಿಲ್ಲ, ಬಾವಿ ತೋಡ್ಲಿಕ್ಕೆ ಹೇಳಲಿಲ್ಲ, ಕೆರೆ ತೋಡ್ಲಿಕ್ಕೆ ಹೇಳಲಿಲ್ಲ. ಅವರು ಹೇಳಿದ್ರು ಒಂದು ಬಕೆಟ್ ಅನ್ನ ತನ್ನಿ ಅಂತ ಹೇಳಿದ್ರು. ಆ ಬಕೆಟ್ಗೆ ಕೈಯನ್ನಿಟ್ಟು ಬಿಟ್ರು, ಕೈಯಿಂದ ಧಾರಾಕಾರ ನೀರು ಬಂತು. ಈ ರೀತಿಯ ಸಾವಿರ ಪರಿಹಾರವನ್ನ ನೀಡಿದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಅಂತಿಮ ಗಳಿಗೆಯಲ್ಲಿ ಅವರು ಏನನ್ನ ಹೇಳ್ತಾರೆ ಅಂತ ಹೇಳಿ ಎಲ್ಲರ ಕಿವಿಯು ನೆಟ್ಟಗಾಗಿತ್ತು, ಎಲ್ಲರ ಗಮನವೂ ಕೂಡ ಅತ್ತ ಇದ್ದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಾಯಿ ಅಲ್ಲಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ನಬಿಯವರ ಎರಡು ತುಟಿಗಳು ಅದು ಆಡ್ತಾ ಇತ್ತು, ಅಲ್ಲಾಡ್ತಾ ಇತ್ತು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರು ತನ್ನ ಕಿವಿಯನ್ನ ನಬಿಯವರ ಬಾಯಿಗೆ ಇಟ್ಟು ಬಾಯನ್ನ ಇಟ್ಟಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆಗ ಹೇಳ್ತಾ ಇದ್ದಂತಹ ಮಾತು ಬಹಳ ಕ್ಷೀಣ ದನಿಯಲ್ಲಿ ನಬಿಯವರು ಹೇಳ್ತಾ ಇದ್ರು, ಉಮ್ಮತಿ ಉಮ್ಮತಿ ತರಕ್ತು ಫೀಕುಂ ಅಮ್ರೈನ್, ಎರಡು ವಿಚಾರವನ್ನು ನಾನು ನಿಮ್ಗೆ ಬಿಟ್ಟು ಹೋಗ್ತಾ ಇದ್ದೇನೆ. ಆ ಎರಡು ವಿಚಾರವನ್ನ ನೀವು ಬಿಗಿಯಾಗಿ ಹಿಡಿಯಬೇಕು. ನೀವು ಅದನ್ನ ಹಿಡ್ಕೊಂಡ್ರೆ ನಿಮ್ಗೆ ಯಾವುದೇ ಸಮಸ್ಯೆ ಅಂತ್ಯ ದಿನದವರೆಗೂ ಕೂಡ ಬರ್ಲಿಕ್ಕಿಲ್ಲ. ಈಗ ನಿಮಗೇನಾದರೂ ಸಮಸ್ಯೆಯಾದರೆ ನಾನಿದ್ದೇನೆ, ನಿಮ್ಗೆ ಎಂತಾದರೂ ಪ್ರಾಬ್ಲಮ್ ಆದ್ರೆ ಅದರ ಪರಿಹಾರವಾಗಿ ನಾನಿದ್ದೇನೆ. ಇನ್ನು ನಾನು ಇಲ್ಲಿಂದ ಹೋದ್ರೆ, ಈ ಲೋಕದಿಂದ ನಾನು ಬಿಟ್ಟು ಹೋದ್ರೆ ಇನ್ನು ಏನು ಪರಿಹಾರ ಅಂತ ಹೇಳಿ ನೀವು ಆಲೋಚನೆ ಮಾಡಬೇಡಿ. ಎರಡು ವಿಚಾರವನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ತರಕ್ತು ಫೀಕುಂ ಅಮ್ರೈನ್, ಎರಡು ವಿಚಾರವನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಅದರಲ್ಲಿ ಒಂದನೆಯದು ಈ ಲೋಕದಾದ್ಯಂತವರೆಗೂ ಬರುವಂತಹ ನನ್ನ ಅಹ್ಲು ಬೈತ್ ತಂಗಳ ಕುಟುಂಬ ಸಾದಾತುಗಳು, ಅವರನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಅವರೊಂದಿಗೆ ನೀವು ಪರಿಹಾರವನ್ನ ಕೇಳಿ. ನಿಮ್ಗೇನಾದರೂ ಸಮಸ್ಯೆ ಇದ್ರೆ ನೀವು ಅವರೊಂದಿಗೆ ಪರಿಹಾರವನ್ನ ಕೇಳಬೇಕು. ನಿಮಗೇನಾದರೂ ಸಮಸ್ಯೆಗಳು ಬಂದರೆ ನೀವು ಎಲ್ಲದಕ್ಕೂ ಮೊದಲಾಗಿ ಅವರನ್ನ ಸಮೀಪಿಸಬೇಕು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ಎರಡನೇ ವಿಚಾರವಾಗಿ ನಬಿ ಅವರು ಹೇಳಿದ್ರು, ಇಲ್ಮನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ, ಕುರ್ಆನನ್ನು ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ಆದುದರಿಂದ ಕುರ್ಆನನ್ನ ಬಿಗಿಯಾಗಿ ಹಿಡಿಯಿರಿ, ಇಲ್ಮನ್ನ ನೀವು ಬಿಗಿಯಾಗಿ ಹಿಡಿಯಿರಿ, ಆಲಿಮ್ಗಳನ್ನ ಬಿಗಿಯಾಗಿ ಹಿಡಿಯಿರಿ. ಯಾವುದಕ್ಕೂ ಕೂಡ ನೀವು ಹೆದರಬೇಕಾದಂತಹ ಅಗತ್ಯವಿಲ್ಲ. ನಾನು ಈ ಲೋಕವನ್ನ ಬಿಟ್ಟು ಹೋದರೂ ಕೂಡ ಇಲ್ಲಿ ಆಲಿಮ್ಗಳಿದ್ದಾರೆ. ಅಲ್ ಉಲಮಾ ವರಸತುಲ್ ಅಂಬಿಯಾ, ಈ ಮೊದಲೇ ನಾನು ಘೋಷಣೆಯನ್ನ ಮಾಡಿದ್ದೇನೆ. ಆದುದರಿಂದ ನಿಮಗೇನಾದರೂ ಸಮಸ್ಯೆ ಬಂದ್ರೆ ಆಲಿಮ್ಗಳನ್ನ ಸಮೀಪಿಸಬೇಕು, ಉಲಮಾಗಳನ್ನ ಸಮೀಪಿಸಬೇಕು ಅಂತ ಹೇಳಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು. ಆದುದರಿಂದಲೇ ಸುನ್ನತ್ ಜಮಾಅತಿನಲ್ಲಿ ಅತ್ಯಂತ ಹೆಚ್ಚಿನ ಗಾಢವಾದ ವಿಶ್ವಾಸವನ್ನು ಹೊಂದಿದ ನಾವು ಯಾವತ್ತೂ ಕೂಡ ನಮಗೆ ಸಮಸ್ಯೆಯಾದರೆ, ನಮ್ಮ ಮನೆಯಲ್ಲಿ ಸಮಸ್ಯೆಯಾದರೆ, ನಮ್ಮ ತಂದೆ ತಾಯಂದಿರಿಗೆ ಸಮಸ್ಯೆಯಾದರೆ, ನಮ್ಮ ಸಹೋದರ ಸಹೋದರಿಯರಿಗೆ ಸಮಸ್ಯೆಯಾದರೆ ನಾವು ಸೀದಾ ಹೋಗುವುದು ಕೋರತಂಗಳವರ ಬಳಿಗೆ, ನಾವು ಸೀದಾ ಹೋಗುವುದು ಸಾದಾತಿಗಳ ಬಳಿಗೆ, ಅಥವಾ ಇನ್ನಿತರ ಉಜಿರೆ ತಂಗಳವರ ಬಳಿಗೆ ಹೋಗ್ತೇವೆ, ಮೈಜಲ್ ತಂಗಳವರ ಬಳಿಗೆ ಹೋಗ್ತೇವೆ. ಎಲ್ಲಾ ತಂಗಳವರನ್ನು ಸಮೀಪಿಸ್ತೇವೆ. ಮಾತ್ರವಲ್ಲ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಇನ್ನೂ ಏನಾದರೂ ನಮಗೆ ಸಮಸ್ಯೆ ಉಂಟಾದರೆ ನೀವು ಆಲಿಮ್ಗಳನ್ನು ಸಮೀಪಿಸಬೇಕು. ಅದಕ್ಕಾಗಿ ನಮಗೇನಾದರೂ ಸಮಸ್ಯೆ ಇದ್ರೆ ನಾವು ಮುರ್ಜಾ ಮಜ್ಲಿಸಿಗೆ ಬರ್ತೇವೆ, ನಾವು ಇನ್ನಿತರ ಮಜ್ಲಿಸ್ಗಳಿಗೆ ಬರ್ತೇವೆ, ಅಲ್ಲಿಗೆ ಆಲಿಮ್ಗಳು ಬರ್ತಾರೆ. ಆ ಆಲಿಮ್ಗಳ ಸದುಪದೇಶಗಳನ್ನ ನಾವು ಕೇಳ್ತೇವೆ, ಅವರ ದುಆಗಳಲ್ಲಿ ಭಾಗಿಯಾಗ್ತೇವೆ. ಅದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಹೇಳಿಕೊಟ್ಟಂತಹ ವಿಚಾರ. ಅದನ್ನೇ ನಬಿಯವರು ಹೇಳಿದರು, ಈ ಲೋಕದಾದ್ಯಂತ ಈ ಲೋಕದ ಅಂತ್ಯವರೆಗೂ ಬರುವಂತಹ ಯಾವುದೇ ಸಮಸ್ಯೆಗೂ ಕೂಡ ಪರಿಹಾರವಾಗಿ ಇನ್ನು ಯಾವುದೇ ಅಂಬಿಯಾಗಳು ಬರಲಿಕ್ಕಿಲ್ಲ. ಇಲ್ಲಿ ಸಮಸ್ಯೆ ಪರಿಹಾರವನ್ನ ನೀಡುವವರು ಅಂಬಿಯಾಗಳಾಗಿದ್ರೆ ನನ್ನ ನಂತರ ಇನ್ನು ಯಾವುದೇ ಅಂಬಿಯಾಗಳು ಬರಲಿಕ್ಕಿಲ್ಲ. ಆ ಸ್ಥಾನದಲ್ಲಿ ನಾನು ಆಲಿಮ್ಗಳನ್ನ ಬಿಟ್ಟು ಹೋಗ್ತಾ ಇದ್ದೇನೆ. ಆದುದರಿಂದ ಸುನ್ನತ್ ಜಮಾಅತಿನ ಕಾರ್ಯಕರ್ತರು ಸುನ್ನಿಗಳಾದ ನಾವು ಯಾವತ್ತೂ ಕೂಡ ಆಲಿಮ್ಗಳ ಹಿಂದೆ ಇದ್ದೇವೆ. ಇದು ನಮಗೆ ನಮ್ಮ ಅಧಿನಾಯಕರಾದ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿಕೊಟ್ಟದ್ದು. ಅವರ ಉಪದೇಶವನ್ನು ನಾವು ಪಾಲಿಸ್ತಾ ಇದ್ದೇವೆ. ಆ ಪಾಲನೆಯನ್ನ ನಾವು
ಲೋಕಾದಂತವರೆಗೂ ಕೂಡ ನಾವು ಮಾಡ್ತಾನೆ ಇರ್ತೇವೆ, ನಾವು ಮುಂದುವರಿಯುತ್ತಾ ಇರ್ತೇವೆ. ಅದರೊಂದು ಭಾಗವಾಗಿದೆ ನಾವು ಈ ಸಮ್ಮೇಳನಕ್ಕೆ ಬಂದದ್ದು. ಇಲ್ಲಿ ಅದೆಷ್ಟೋ ಅನಾಥ ಮಕ್ಕಳು ಉಂಟಾಗ್ತದೆ, ಇಲ್ಲಿ ಅದೆಷ್ಟೋ ದರಿದ್ರರು ಉಂಟಾಗ್ತಾರೆ, ಅದೆಷ್ಟೋ ಮಿಸ್ಕಿನ್ಗಳು ಉಂಟಾಗ್ತಾರೆ. ಆದ್ದರಿಂದ ಅವರಿಗೊಂದು ಪರಿಹಾರ ಬೇಕು. ಆ ಪರಿಹಾರವನ್ನ ಇಲ್ಲಿ ಮಾಡಿದವರು ಯಾವುದೇ ಕೋಟ್ಯಾಧಿಪತಿ ಇಲ್ಲಿ ಮಾಡಿಲ್ಲ, ಯಾವುದೇ ಪ್ರಧಾನಮಂತ್ರಿಯ ಪರಿಹಾರವನ್ನ ಮಾಡಿಲ್ಲ, ಯಾವುದೇ ಚೀಫ್ ಮಿನಿಸ್ಟರ್ ಪರಿಹಾರವನ್ನ ಮಾಡಿಲ್ಲ, ಯಾವುದೇ ಜಿಲ್ಲಾಧಿಕಾರಿ ಅಂತಹ ಪರಿಹಾರವನ್ನ ಮಾಡಿಲ್ಲ. ಈ ಲೋಕದಲ್ಲಿ ಅಂತಹ ಒಂದು ಪರಿಹಾರವನ್ನ ಮಾಡಿದವರು, ಈ ಲೋಕದಾದ್ಯಂತ ಅಂತಹ ಒಂದು ಬದಲಾವಣೆಯಲ್ಲಿ ತಂದವರು ಅದು ಆಲಿಮ್ಗಳು ಮಾತ್ರ. ಅದಕ್ಕಾಗಿಯೇ ನಾವು ಹೇಳ್ತಾ ಇದ್ದೇವೆ, ನಾವು ಆಲಿಮ್ಗಳ ಹಿಂದೆ ಇದ್ದೇವೆ. ಯಾಕಂತ ಹೇಳಿದ್ರು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ರು, ಇಲ್ಲಿ ಯತೀಮ್ಗಳು ಉಂಟಾಗುವಾಗ ಅದಕ್ಕೆ ಪರಿಹಾರ ನೀಡುವವರು ಆಲಿಮ್ಗಳು, ಇಲ್ಲಿ ಮಿಸ್ಕೀನ್ಗಳು ಉಂಟಾಗುವಾಗ ಅದಕ್ಕೆ ಪರಿಹಾರ ನೀಡುವವರು ಆಲಿಮ್ಗಳು. ಆದ್ದರಿಂದ ಆಲಿಮ್ಗಳ ಕೈಯನ್ನು ನಾವು ಬಲಪಡಿಸಿದರೆ, ಆಲಿಮ್ಗಳ ಹಿಂದೆ ನಿಂತು ನಾವು ಬಲಪಡಿಸಿದರೆ ನಮಗೆ ಇಹಲೋಕ ಪರಲೋಕ ಎರಡೂ ಸಿಗ್ತದೆ. ಅದಕ್ಕಾಗಿ ನಾವಿಲ್ಲಿದ್ದೇವೆ. ಇವತ್ತು ಉಜಿರೆಯಲ್ಲಿ ಸೇರಿರುವ ಇಷ್ಟೋ ಮಂದಿಯೊಂದಿಗೆ, ಇಲ್ಲಿರುವ ಸಹೋದರಿಯರೊಂದಿಗೆ, ಇಲ್ಲಿರುವ ಮಕ್ಕಳೊಂದಿಗೆ ನಾನು ಕೇಳ್ತಾ ಇದ್ದೇನೆ, ನಾವು ಫಿರೌನ್ನ ಮಕ್ಕಳಂತ ಹೇಳಲಿಕ್ಕೆ ನೀವು ತಯಾರಿದ್ದೀರಾ? ಖಂಡಿತ ನಾವು ತಯಾರಿಲ್ಲ, ನಾವು ರೆಡಿ ಇಲ್ಲ. ಫಿರೌನ್ನ ಮಕ್ಕಳಂತ ಹೇಳಲಿಕ್ಕೆ ನಾವು ರೆಡಿ ಇಲ್ಲ. ಯಾಕೆ? ನಮ್ಗೆ ಗೊತ್ತುಂಟು, ಫಿರೌನ್ ಅಂತ ಹೇಳಿದ್ರೆ ಮೂಸಾ ನಬಿ ಅಲೈಹಿ ಸಲಾಂ ರವರ ಶತ್ರು. ಅನ ರಬ್ಬುಕುಮುಲ್ ಆಲಾ ಅಂತ ಹೇಳಿದ ದೊಡ್ಡ ಧಿಕ್ಕಾರಿ, ನನಗಿಂತ ದೊಡ್ಡ ಮಹಾ ಇಲಾಹಿ ಇಲ್ಲ, ನನಗಿಂತ ದೊಡ್ಡ ದೇವರಿಲ್ಲ ಅಂತ ವಾದಿಸಿದ ಮಹಾಧಿಕಾರಿಯಾದ ಮನುಷ್ಯ. ಆದ್ದರಿಂದ ಫಿರೌನ್ನ ಹಿಂದೆ ನಿಲ್ಲಕ್ಕೆ ನಮ್ಮಲ್ಲಿ 1ನೇ ತರಗತಿಯ ಸ್ಟೇಜ್ಗೆ ಹೋಗುವ ಮಕ್ಕಳು ಕೂಡ ಅದಕ್ಕೆ ತಯಾರಿಲ್ಲ. ನಮ್ಮಲ್ಲಿ ಅಂಬೆಗಾಲಿಕ್ಕೆ ಹೋಗುವಂತಹ ಮಕ್ಕಳು ಕೂಡ ತಯಾರಿಲ್ಲ ಹಾಗೆ ಹೇಳಲಿಕ್ಕೆ. ಯಾಕೆ ತಯಾರಿಲ್ಲ? ಅಲ್ಲಿ ನಮ್ಮ ಈಜಿಪ್ಟ್ ಅಂತ ಹೇಳಿದ್ರೆ ಮುಸ್ಲಿಂ ರಾಷ್ಟ್ರ, ಅಲ್ಲಿ ಇಂತಹ ಒಂದು ನಾಲೆಜ್ ಇಲ್ಲ. ನಮ್ಗೆ ಆ ನಾಲೆಜ್ ಸಿಕ್ಕಿತ್ತು. ಹೇಗೆ ಸಿಕ್ಕಿತ್ತು? ಇಂಡಿಯಾದಲ್ಲಿ ಕೇವಲ 20% ಮಾತ್ರ ಇದೆ, ಅಲ್ಲಿ 100% ಮುಸ್ಲಿಮರಿದ್ದಾರೆ. ಆದರೆ ಫಿರೌನ್ ಯಾರಂತ ಹೇಳಿ ಅವರಿಗೆ ಗೊತ್ತಿಲ್ಲ. ನಮಗೆ ಗೊತ್ತಾದದ್ದು ಹೇಗೆ? ನಮಗೆ ಗೊತ್ತಾದದ್ದು ಅದು ಆಕಾಶದಿಂದ ಗೊತ್ತಾದದ್ದಲ್ಲ, ನಮಗೆ ಜಿಬ್ರೀಲ್ ಅಲೈಹಿಸ್ಸಲಾಂ ಬಂದು ಕಲಿಸಿದ್ದಲ್ಲ, ನಮಗೆ ಮಲಾಯಿಕತುಗಳು ಬಂದು ಕಲಿಸಿದ್ದಲ್ಲ, ನಮಗೆ ಅಂಬಿಯಾಗಳು ಕಲಿಸಿದ್ದಲ್ಲ. ನಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಇದೆ, ಮದ್ರಸಾ ಸೆಟ್ಟಿಂಗ್ ಇದೆ, ನಮ್ಮಲ್ಲಿ SSS ಇದೆ, ನಮ್ಮಲ್ಲಿ SYS ಇದೆ, ನಮ್ಮಲ್ಲಿ SDS ಇದೆ, ನಮ್ಮಲ್ಲಿ ಉದಾತ್ತವಾದ ಒಂದು ಪರಂಪರೆ ಇದೆ. ಆ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದ್ದರಿಂದ ನಮ್ಮ ಪೂರ್ವಿಕ ಉಲಮಾಗಳು ಹೇಳಿಕೊಟ್ಟಂತಹ ಆ ವಿದ್ಯೆ ನಮ್ಮ ಹೃದಯದಲ್ಲಿದೆ. ಇಲ್ಲಿ ಫಿರೌನನ್ನ ನಮ್ಮ ನಾಯಕ ಅಂತ ಹೇಳಲಿಕ್ಕೆ ಇಲ್ಲಿನ SSS ಹುಡುಗರು ತಯಾರಿಲ್ಲ. ಇಲ್ಲಿರುವ SSS ಯುವಕರು, SYS ವಯಸ್ಕರು, ಅದೇ ರೀತಿ SDS ಬಾಲರು, ಅವರಿಗೆಲ್ಲರಿಗೂ ಗೊತ್ತುಂಟು ಈ ಫಿರೌನ್ ಅಂತ ಹೇಳಿದ್ರೆ ಮೂಸಾ ನಬಿ ಅಲೈಹಿಸ್ಸಲಾಂ ರವರ ಶತ್ರು, ಪರಮ ಧಿಕ್ಕಾರಿ ಅಂತ ಹೇಳಿ ಗೊತ್ತುಂಟು. ಅಂತಹ ಒಂದು ಕ್ರಾಂತಿಯನ್ನು ಇಲ್ಲಿ ಮಾಡಿದ್ದು ಯಾವುದೇ ಕಾಂಗ್ರೆಸ್ ಅಲ್ಲ, ಯಾವುದೇ ರಾಜಕೀಯ ಪಕ್ಷಗಳಲ್ಲ, ಯಾವುದೇ ಜನತಾದಳಗಳಲ್ಲ, ಯಾವುದೇ ಇನ್ನಿತರ ಪಕ್ಷಗಳಲ್ಲ. ಆ ರೀತಿಯ ಕ್ರಾಂತಿಯನ್ನ ಈ ಇಂಡಿಯಾದಲ್ಲಿ, ಕೇರಳದಲ್ಲಿ, ಕರ್ನಾಟಕದ ಮಣ್ಣಿನಲ್ಲಿ ಅಂತಹ ಒಂದು ಕ್ರಾಂತಿಯನ್ನ ಮಾಡಿದರೆ ನಮಗೆ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು. ನಮ್ಮ ಉಲಮಾ ಒಕ್ಕೂಟ, ನಮ್ಮ SSS, ಅದಕ್ಕಾಗಿಯೇ ನಾವಿಂದು SSS ಹಿಂದಿದ್ದೇವೆ, ನಾವಿಂದು ಉಲಮಾಗಳ ಹಿಂದಿದ್ದೇವೆ. ನಾವು